ನಿನ್ನೆ ಸರೆಂಡರ್, ಇಂದು ಖಾತೆಗೆ ಬಂತು ಕಾಸು. ಆಶೆಗಳ ಮೇಲಿಲ್ಲದ ಕಾಳಜಿ ನಕ್ಸಲರ ಮೇಲೇಕೆ? ಆರು ನಕ್ಸಲರು ಸಿಎಂ ಸಮ್ಮುಖದಲ್ಲಿ ಶರಣಾಗಿದ್ದೇ ಆಗಿದ್ದು ಕಾಂಗ್ರೆಸ್ಸಿಗರು ಎಡಚಿಂತಕರು ಫುಲ್ ಖುಷಿಯಾಗಿದ್ದಾರೆ. ಸಿದ್ದರಾಮಯ್ಯರನ್ನ ಮಸೀಹ ಅಂತ ಮೆರೆಸ್ತಿದ್ದಾರೆ. ಅವರ ಮಾತು ಕೇಳಿ ಸಿದ್ದಣ್ಣ ದಿಲ್ ಖುಷಿಯಾಗಿದ್ದು ಸರೆಂಡರ್ ಆದ 24 ಗಂಟೆಯಲ್ಲೇ ಚಿಕ್ಕಮಗಳೂರು ಡಿಸಿ ಖಾತೆಗೆ ಸರ್ಕಾರ 3 ಲಕ್ಷ ಟ್ರಾನ್ಸ್ಫರ್ ಮಾಡಿದೆ. ಸಮವಸ್ತ್ರ ಮಾತ್ರ ಕೊಟ್ಟರು, ಗನ್ ಎಲ್ಲಿ ಹೋದ್ವು? ನಿನ್ನೆ ನಕ್ಸಲರು ಸಮವಸ್ತ್ರವನ್ನ ಸಿಎಂ ಕೈಗಿಟ್ಟು ಶರಣಾದ್ರು. ಆದ್ರೆ ಅವರು ಬಳಸ್ತಾ ಇದ್ದ ಗನ್ ಹಾಗೂ ಶಸ್ತ್ರಾಸ್ತ್ರಗಳು ಮಾತ್ರ ಸರೆಂಡರ್ ಮಾಡಿಲ್ಲ. ಮಿಸ್ ಆಗಿರೋ 7ನೇ ನಕ್ಸಲ ರವೀಂದ್ರ ಬಳಿ ಉಳಿದೆಲ್ಲ ಶಸ್ತ್ರಾಸ್ತ್ರಗಳು ಇವೆ ಅಂತ ಹೇಳಲಾಗ್ತಾ ಇದೆ. ನಕ್ಸಲರಿಗೆ ಬ್ಯಾಲೆಟ್ಗಿಂತ ಬುಲೆಟ್ ಮೇಲೆ ನಂಬಿಕೆ. ನೋಡಿ, ನಕ್ಸಲ್ ಸಿದ್ಧಾಂತ ಅದು ಸಂವಿಧಾನ ವಿರೋಧಿಯಾಗಿರೋ ಸಿದ್ಧಾಂತ. ಯಾಕೆಂದ್ರೆ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ನಕ್ಸಲ್ ಸಿದ್ಧಾಂತ ಪ್ರಜಾಪ್ರಭುತ್ವ ವಿರೋಧಿ ಸಿದ್ಧಾಂತ. ಅವರಿಗೆ ಬ್ಯಾಲೆಟ್ ಮೇಲೆ ನಂಬಿಕೆ ಇಲ್ಲ, ಅವರು ಬುಲೆಟ್ ಮೇಲೆ ಮಾತ್ರ ನಂಬಿಕೆ ಇರ್ತಕ್ಕಂಥವ್ರು. ನಕ್ಸಲ್ ಸಿದ್ಧಾಂತ ರಾಷ್ಟ್ರ ವಿರೋಧಿ ಸಿದ್ಧಾಂತ. ಯಾಕೆಂದರೆ ಬಾಹ್ಯ ಶಕ್ತಿಗಳ ಜೊತೆ ಕೈ ಜೋಡಿಸಿದ್ದಾರೆ. ನಕ್ಸಲರಿಗೆ ಮಡಿವಾಳದ ಟೆಕ್ನಿಕಲ್ ಸೆಲ್ನಲ್ಲಿ ಡಿವೈಎಸ್ಪಿ ಟೀಮ್ ಸ್ವಇಚ್ಛಾ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ. ಬಳಿಕ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಿ ಎನ್ಐಎ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದು ಅದೇ, ಈಗ ಅವರು ಬಟ್ಟೆ ಕೊಟ್ಟಿದ್ದಾರೆ, ಅವರ ಗನ್ನೆಲ್ಲೋಯ್ತು, ಅದು ಸರೆಂಡರ್ ಮಾಡಬೇಕಲ್ಲ. ಅವ್ರ ಮನೇಲಿ ಇಟ್ಕೊಂಡು ಅದನ್ನು ನಾಳೆ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ನೀವು ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇದ್ದೀರಿ, ಆಯ್ತಪ್ಪ, ಒಂದು ನಕ್ಸಲ್ ಮುಕ್ತ ರಾಜ್ಯ ಆಗುತ್ತೆ, ಖುಷಿ ಇದೆ. ಆ ಆಶಾ ಕಾರ್ಯಕರ್ತೆಯರ ಬಗ್ಗೆ ಸಿದ್ದರಾಮಣ್ಣವರೇ ಸ್ವಲ್ಪ ಪ್ರೀತಿ ಮಾಡಿ, ನೋಡಿ, ಏನೊಂದು ಮಾಡಿ, ಒಂದು 3-3 ಸಾವಿರ ಅದು ಜಾಸ್ತಿ ಮಾಡಿ ಅಟ್ಲೀಸ್ಟು. ಆ ತಾಯಂದ್ರೆ ಹೊಟ್ಟೆಗಿರೋ ತಣ್ಣಗಿರಲಿ. ನೋಡಿ, ಇಷ್ಟೆಲ್ಲ ಆಗತ್ತೆ. ಮತ್ತೊಂದು ಕಡೆ ನಿನ್ನೆ ಸರೆಂಡರ್, ಇಂದು ಖಾತೆಗೆ ಬಂತು ಕಾಸು. ಆಶೆಗಳ ಮೇಲಿಲ್ಲದ ಕಾಳಜಿ ನಕ್ಸಲರ ಮೇಲೇಕೆ? ಆರು ನಕ್ಸಲರು ಸಿಎಂ ಸಮ್ಮುಖದಲ್ಲಿ ಶರಣಾಗಿದ್ದೇ ಆಗಿದ್ದು ಕಾಂಗ್ರೆಸ್ಸಿಗರು ಎಡಚಿಂತಕರು ಫುಲ್ ಖುಷಿಯಾಗಿದ್ದಾರೆ. ಸಿದ್ದರಾಮಯ್ಯರನ್ನ ಮಸೀಹ ಅಂತ ಮೆರೆಸ್ತಿದ್ದಾರೆ. ಅವರ ಮಾತು ಕೇಳಿ ಸಿದ್ದಣ್ಣ ದಿಲ್ ಖುಷಿಯಾಗಿದ್ದು ಸರೆಂಡರ್ ಆದ 24 ಗಂಟೆಯಲ್ಲೇ ಚಿಕ್ಕಮಗಳೂರು ಡಿಸಿ ಖಾತೆಗೆ ಸರ್ಕಾರ 3 ಲಕ್ಷ ಟ್ರಾನ್ಸ್ಫರ್ ಮಾಡಿದೆ. ಸಮವಸ್ತ್ರ ಮಾತ್ರ ಕೊಟ್ಟರು, ಗನ್ ಎಲ್ಲಿ ಹೋದ್ವು? ನಿನ್ನೆ ನಕ್ಸಲರು ಸಮವಸ್ತ್ರವನ್ನ ಸಿಎಂ ಕೈಗಿಟ್ಟು ಶರಣಾದ್ರು. ಆದ್ರೆ ಅವರು ಬಳಸ್ತಾ ಇದ್ದ ಗನ್ ಹಾಗೂ ಶಸ್ತ್ರಾಸ್ತ್ರಗಳು ಮಾತ್ರ ಸರೆಂಡರ್ ಮಾಡಿಲ್ಲ. ಮಿಸ್ ಆಗಿರೋ 7ನೇ ನಕ್ಸಲ ರವೀಂದ್ರ ಬಳಿ ಉಳಿದೆಲ್ಲ ಶಸ್ತ್ರಾಸ್ತ್ರಗಳು ಇವೆ ಅಂತ ಹೇಳಲಾಗ್ತಾ ಇದೆ. ನಕ್ಸಲರಿಗೆ ಬ್ಯಾಲೆಟ್ಗಿಂತ ಬುಲೆಟ್ ಮೇಲೆ ನಂಬಿಕೆ. ನೋಡಿ, ನಕ್ಸಲ್ ಸಿದ್ಧಾಂತ ಅದು ಸಂವಿಧಾನ ವಿರೋಧಿಯಾಗಿರೋ ಸಿದ್ಧಾಂತ. ಯಾಕೆಂದ್ರೆ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ನಕ್ಸಲ್ ಸಿದ್ಧಾಂತ ಪ್ರಜಾಪ್ರಭುತ್ವ ವಿರೋಧಿ ಸಿದ್ಧಾಂತ. ಅವರಿಗೆ ಬ್ಯಾಲೆಟ್ ಮೇಲೆ ನಂಬಿಕೆ ಇಲ್ಲ, ಅವರು ಬುಲೆಟ್ ಮೇಲೆ ಮಾತ್ರ ನಂಬಿಕೆ ಇರ್ತಕ್ಕಂಥವ್ರು. ನಕ್ಸಲ್ ಸಿದ್ಧಾಂತ ರಾಷ್ಟ್ರ ವಿರೋಧಿ ಸಿದ್ಧಾಂತ. ಯಾಕೆಂದರೆ ಬಾಹ್ಯ ಶಕ್ತಿಗಳ ಜೊತೆ ಕೈ ಜೋಡಿಸಿದ್ದಾರೆ. ನಕ್ಸಲರಿಗೆ ಮಡಿವಾಳದ ಟೆಕ್ನಿಕಲ್ ಸೆಲ್ನಲ್ಲಿ ಡಿವೈಎಸ್ಪಿ ಟೀಮ್ ಸ್ವಇಚ್ಛಾ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ. ಬಳಿಕ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಿ ಎನ್ಐಎ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದು ಅದೇ, ಈಗ ಅವರು ಬಟ್ಟೆ ಕೊಟ್ಟಿದ್ದಾರೆ, ಅವರ ಗನ್ನೆಲ್ಲೋಯ್ತು, ಅದು ಸರೆಂಡರ್ ಮಾಡಬೇಕಲ್ಲ. ಅವ್ರ ಮನೇಲಿ ಇಟ್ಕೊಂಡು ಅದನ್ನು ನಾಳೆ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ನೀವು ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇದ್ದೀರಿ, ಆಯ್ತಪ್ಪ, ಒಂದು ನಕ್ಸಲ್ ಮುಕ್ತ ರಾಜ್ಯ ಆಗುತ್ತೆ, ಖುಷಿ ಇದೆ. ಆ ಆಶಾ ಕಾರ್ಯಕರ್ತೆಯರ ಬಗ್ಗೆ ಸಿದ್ದರಾಮಣ್ಣವರೇ ಸ್ವಲ್ಪ ಪ್ರೀತಿ ಮಾಡಿ, ನೋಡಿ, ಏನೊಂದು ಮಾಡಿ, ಒಂದು 3-3 ಸಾವಿರ ಅದು ಜಾಸ್ತಿ ಮಾಡಿ ಅಟ್ಲೀಸ್ಟು. ಆ ತಾಯಂದ್ರೆ ಹೊಟ್ಟೆಗಿರೋ ತಣ್ಣಗಿರಲಿ. ನೋಡಿ, ಇಷ್ಟೆಲ್ಲ ಆಗತ್ತೆ. ಮತ್ತೊಂದು ಕಡೆ
ನಿನ್ನೆ ಸರೆಂಡರ್, ಇಂದು ಖಾತೆಗೆ ಬಂತು ಕಾಸು. ಆಶೆಗಳ ಮೇಲಿಲ್ಲದ ಕಾಳಜಿ ನಕ್ಸಲರ ಮೇಲೇಕೆ? ಆರು ನಕ್ಸಲರು ಸಿಎಂ ಸಮ್ಮುಖದಲ್ಲಿ ಶರಣಾಗಿದ್ದೇ ಆಗಿದ್ದು, ಕಾಂಗ್ರೆಸ್ಸಿಗರು ಎಡಚಿಂತಕರು ಫುಲ್ ಖುಷಿಯಾಗಿದ್ದಾರೆ. ಸಿದ್ದರಾಮಯ್ಯರನ್ನ ಮಸೀಹ ಅಂತ ಮೆರೆಸ್ತಿದ್ದಾರೆ. ಅವರ ಮಾತು ಕೇಳಿ ಸಿದ್ದಣ್ಣ ದಿಲ್ ಖುಷಿಯಾಗಿದ್ದು, ಸರೆಂಡರ್ ಆದ 24 ಗಂಟೆಯಲ್ಲೇ ಚಿಕ್ಕಮಗಳೂರು ಡಿಸಿ ಖಾತೆಗೆ ಸರ್ಕಾರ 3 ಲಕ್ಷ ಟ್ರಾನ್ಸ್ಫರ್ ಮಾಡಿದೆ. ಸಮವಸ್ತ್ರ ಮಾತ್ರ ಕೊಟ್ಟರು, ಗನ್ ಎಲ್ಲಿ ಹೋದ್ವು? ನಿನ್ನೆ ನಕ್ಸಲರು ಸಮವಸ್ತ್ರವನ್ನ ಸಿಎಂ ಕೈಗಿಟ್ಟು ಶರಣಾದ್ರು. ಆದ್ರೆ ಅವರು ಬಳಸ್ತಾ ಇದ್ದ ಗನ್ ಹಾಗೂ ಶಸ್ತ್ರಾಸ್ತ್ರಗಳು ಮಾತ್ರ ಸರೆಂಡರ್ ಮಾಡಿಲ್ಲ. ಮಿಸ್ ಆಗಿರೋ 7ನೇ ನಕ್ಸಲ್ಲ ರವೀಂದ್ರ ಬಳಿ ಉಳಿದೆಲ್ಲ ಶಸ್ತ್ರಾಸ್ತ್ರಗಳು ಇವೆ ಅಂತ ಹೇಳಲಾಗ್ತಾ ಇದೆ. ನಕ್ಸಲರಿಗೆ ಬ್ಯಾಲೆಟ್ಗಿಂತ ಬುಲೆಟ್ ಮೇಲೆ ನಂಬಿಕೆ. ನೋಡಿ, ನಕ್ಸಲ್ ಸಿದ್ಧಾಂತ ಅದು ಸಂವಿಧಾನ ವಿರೋಧಿಯಾಗಿರೋ ಸಿದ್ಧಾಂತ. ಯಾಕೆಂದ್ರೆ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ನಕ್ಸಲ್ ಸಿದ್ಧಾಂತ ಪ್ರಜಾಪ್ರಭುತ್ವ ವಿರೋಧಿ ಸಿದ್ಧಾಂತ. ಅವರಿಗೆ ಬ್ಯಾಲೆಟ್ ಮೇಲೆ ನಂಬಿಕೆ ಇಲ್ಲ, ಅವ್ರು ಬುಲೆಟ್ ಮೇಲೆ ಮಾತ್ರ ನಂಬಿಕೆ ಇರ್ತಕ್ಕಂಥವ್ರು. ನಕ್ಸಲ್ ಸಿದ್ಧಾಂತ ರಾಷ್ಟ್ರ ವಿರೋಧಿ ಸಿದ್ಧಾಂತ. ಯಾಕೆಂದರೆ ಬಾಹ್ಯ ಶಕ್ತಿಗಳ ಜೊತೆ ಕೈ ಜೋಡಿಸಿದ್ದಾರೆ. ನಕ್ಸಲರಿಗೆ ಮಡಿವಾಳದ ಟೆಕ್ನಿಕಲ್ ಸೆಲ್ನಲ್ಲಿ ಡಿವೈಎಸ್ಪಿ ಟೀಮ್ ಸ್ವಇಚ್ಛಾ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ. ಬಳಿಕ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಿ ಎನ್ಐಎ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದು ಅದೇ, ಈಗ ಅವರು ಬಟ್ಟೆ ಕೊಟ್ಟಿದ್ದಾರೆ, ಅವರ ಗನ್ನೆಲ್ಲ ಹೋಯ್ತು, ಅದು ಸರೆಂಡರ್ ಮಾಡಬೇಕಲ್ಲ. ಅವ್ರ ಮನೇಲಿ ಇಟ್ಕೊಂಡು ಅದನ್ನು ನಾಳೆ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ನೀವು ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇದ್ದೀರಿ, ಆಯ್ತಪ್ಪ, ಒಂದು ನಕ್ಸಲ್ ಮುಕ್ತ ರಾಜ್ಯ ಆಗತ್ತೆ, ಖುಷಿ ಇದೆ. ಆ ಆಶಾ ಕಾರ್ಯಕರ್ತೆಯರ ಬಗ್ಗೆ ಸಿದ್ದರಾಮಣ್ಣವರೇ ಸ್ವಲ್ಪ ಪ್ರೀತಿ ಮಾಡಿ, ನೋಡಿ, ಏನೊಂದು ಮಾಡಿ, ಒಂದು 3,000 ಸಾವಿರ ಅದು ಜಾಸ್ತಿ ಮಾಡಿ ಅಟ್ಲೀಸ್ಟು. ಆ ತಾಯಂದ್ರೆ ಹೊಟ್ಟೆಗಿರೋ ತಣ್ಣಗಿರಲಿ. ನೋಡಿ, ಇಷ್ಟೆಲ್ಲ ಆಗತ್ತೆ. ಮತ್ತೊಂದು ಕಡೆ ನಿನ್ನೆ ಸರೆಂಡರ್, ಇಂದು ಖಾತೆಗೆ ಬಂತು ಕಾಸು. ಆಶೆಗಳ ಮೇಲಿಲ್ಲದ ಕಾಳಜಿ ನಕ್ಸಲರ ಮೇಲೇಕೆ? ಆರು ನಕ್ಸಲರು ಸಿಎಂ ಸಮ್ಮುಖದಲ್ಲಿ ಶರಣಾಗಿದ್ದೇ ಆಗಿದ್ದು, ಕಾಂಗ್ರೆಸ್ಸಿಗರು ಎಡಚಿಂತಕರು ಫುಲ್ ಖುಷಿಯಾಗಿದ್ದಾರೆ. ಸಿದ್ದರಾಮಯ್ಯರನ್ನ ಮಸೀಹ ಅಂತ ಮೆರೆಸ್ತಿದ್ದಾರೆ. ಅವರ ಮಾತು ಕೇಳಿ ಸಿದ್ದಣ್ಣ ದಿಲ್ ಖುಷಿಯಾಗಿದ್ದು, ಸರೆಂಡರ್ ಆದ 24 ಗಂಟೆಯಲ್ಲೇ ಚಿಕ್ಕಮಗಳೂರು ಡಿಸಿ ಖಾತೆಗೆ ಸರ್ಕಾರ 3 ಲಕ್ಷ ಟ್ರಾನ್ಸ್ಫರ್ ಮಾಡಿದೆ. ಸಮವಸ್ತ್ರ ಮಾತ್ರ ಕೊಟ್ಟರು, ಗನ್ ಎಲ್ಲಿ ಹೋದ್ವು? ನಿನ್ನೆ ನಕ್ಸಲರು ಸಮವಸ್ತ್ರವನ್ನ ಸಿಎಂ ಕೈಗಿಟ್ಟು ಶರಣಾದ್ರು. ಆದ್ರೆ ಅವರು ಬಳಸ್ತಾ ಇದ್ದ ಗನ್ ಹಾಗೂ ಶಸ್ತ್ರಾಸ್ತ್ರಗಳು ಮಾತ್ರ ಸರೆಂಡರ್ ಮಾಡಿಲ್ಲ. ಮಿಸ್ ಆಗಿರೋ 7ನೇ ನಕ್ಸಲ್ಲ ರವೀಂದ್ರ ಬಳಿ ಉಳಿದೆಲ್ಲ ಶಸ್ತ್ರಾಸ್ತ್ರಗಳು ಇವೆ ಅಂತ ಹೇಳಲಾಗ್ತಾ ಇದೆ. ನಕ್ಸಲರಿಗೆ ಬ್ಯಾಲೆಟ್ಗಿಂತ ಬುಲೆಟ್ ಮೇಲೆ ನಂಬಿಕೆ. ನೋಡಿ, ನಕ್ಸಲ್ ಸಿದ್ಧಾಂತ ಅದು ಸಂವಿಧಾನ ವಿರೋಧಿಯಾಗಿರೋ ಸಿದ್ಧಾಂತ. ಯಾಕೆಂದ್ರೆ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ನಕ್ಸಲ್ ಸಿದ್ಧಾಂತ ಪ್ರಜಾಪ್ರಭುತ್ವ ವಿರೋಧಿ ಸಿದ್ಧಾಂತ. ಅವರಿಗೆ ಬ್ಯಾಲೆಟ್ ಮೇಲೆ ನಂಬಿಕೆ ಇಲ್ಲ, ಅವ್ರು ಬುಲೆಟ್ ಮೇಲೆ ಮಾತ್ರ ನಂಬಿಕೆ ಇರ್ತಕ್ಕಂಥವ್ರು. ನಕ್ಸಲ್ ಸಿದ್ಧಾಂತ ರಾಷ್ಟ್ರ ವಿರೋಧಿ ಸಿದ್ಧಾಂತ. ಯಾಕೆಂದರೆ ಬಾಹ್ಯ ಶಕ್ತಿಗಳ ಜೊತೆ ಕೈ ಜೋಡಿಸಿದ್ದಾರೆ. ನಕ್ಸಲರಿಗೆ ಮಡಿವಾಳದ ಟೆಕ್ನಿಕಲ್ ಸೆಲ್ನಲ್ಲಿ ಡಿವೈಎಸ್ಪಿ ಟೀಮ್ ಸ್ವಇಚ್ಛಾ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ. ಬಳಿಕ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಿ ಎನ್ಐಎ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದು ಅದೇ, ಈಗ ಅವರು ಬಟ್ಟೆ ಕೊಟ್ಟಿದ್ದಾರೆ, ಅವರ ಗನ್ನೆಲ್ಲ ಹೋಯ್ತು, ಅದು ಸರೆಂಡರ್ ಮಾಡಬೇಕಲ್ಲ. ಅವ್ರ ಮನೇಲಿ ಇಟ್ಕೊಂಡು ಅದನ್ನು ನಾಳೆ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ನೀವು ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇದ್ದೀರಿ, ಆಯ್ತಪ್ಪ, ಒಂದು ನಕ್ಸಲ್ ಮುಕ್ತ ರಾಜ್ಯ ಆಗತ್ತೆ, ಖುಷಿ ಇದೆ. ಆ ಆಶಾ ಕಾರ್ಯಕರ್ತೆಯರ ಬಗ್ಗೆ ಸಿದ್ದರಾಮಣ್ಣವರೇ ಸ್ವಲ್ಪ ಪ್ರೀತಿ ಮಾಡಿ, ನೋಡಿ, ಏನೊಂದು ಮಾಡಿ, ಒಂದು 3,000 ಸಾವಿರ ಅದು ಜಾಸ್ತಿ ಮಾಡಿ ಅಟ್ಲೀಸ್ಟು. ಆ ತಾಯಂದ್ರೆ ಹೊಟ್ಟೆಗಿರೋ ತಣ್ಣಗಿರಲಿ. ನೋಡಿ, ಇಷ್ಟೆಲ್ಲ ಆಗತ್ತೆ. ಮತ್ತೊಂದು ಕಡೆ